ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಚೀನಾ ವಸ್ತುಗಳನ್ನು ಜನರು ಬ್ಯಾನ್ ಮಾಡಬೇಕು. ಹಲಾಲ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆ. ರಾಜ್ಯದ ಕುಟುಂಬದ ಯಜಮಾನಿಯರಿಗೆ ಸಂತಸದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ವಿಶೇಷ ಆಹ್ವಾನ. ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ಹೊಸ ಅವಕಾಶ. ಜಾಗತಿಕವಾಗಿ ಗುರುತಿಸಲ್ಪಟ್ಟ ಬ್ರ್ಯಾಂಡ್ ಬೀಯಿಂಗ್ ಹ್ಯೂಮನ್ ಕ್ಲೋಥಿಂಗ್. ಬೆಳಗಾವಿಯಲ್ಲಿ ಬೀಯಿಂಗ್ ಹ್ಯೂಮನ್ ಕ್ಲೋಥಿಂಗ್ ಹೊಸ ಅಂಗಡಿ ಆರಂಭ. ಸೋಹೈಲ್ ಖಾನ್ ಅವರಿಂದ ಉದ್ಘಾಟನೆ. ಹಲಾಲ್ಗಿಂತ ದೊಡ್ಡ ಡೇಂಜರ್ ಚೀನಾ ವಸ್ತುಗಳು, ಅವುಗಳನ್ನು ಜನರು ಬ್ಯಾನ್ ಮಾಡಬೇಕು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಹಲಾಲ್ಗಿಂತ ದೊಡ್ಡ ಡೇಂಜರ್ ಚೀನಾ ವಸ್ತುಗಳು, ಅವುಗಳನ್ನು ಜನರು ಬ್ಯಾನ್ ಮಾಡಬೇಕು. ಹಲಾಲ್ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ ಮೂಡಿಸುತ್ತಿದ್ದೇವೆ. ಗಣೇಶ ಹಬ್ಬದಲ್ಲಿ ಹಲಾಲ್ ಸಂಬಂಧಿಸಿದ ಹೂ, ಹಣ್ಣುಗಳು, ಕಾಯಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹಲಾಲ್ ಕಟ್ ಮಾಡುವವರ ಕಡೆಯಿಂದ ಖರೀದಿಸಬಾರದು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. 3 ವಿಷಯವನ್ನು ತಮ್ಮ ಮುಂದೆ ಇಡ್ತೀನಿ. ಮತ್ತೇನಾದರೂ ಕೇಳೋದಿದ್ರೆ ಕೇಳ್ಬೋದು. ನಾವು ಪ್ರತಿ ವರ್ಷದಂತೆ ಹಲಾಲು ಮುಕ್ತ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾವುದೇ ಹಲಾಲಿನ ಪದಾರ್ಥಗಳನ್ನು ಗಣೇಶೋತ್ಸವದಲ್ಲಿ ಉಪಯೋಗಿಸಬಾರ್ದು ಅಂತನ್ನುವಂಥದ್ದನ್ನು ಎಲ್ಲ ಗಣಪತಿಯ ಬಂಧುಗಳಿಗೆ, ಗಣಪತಿಯ ಭಕ್ತರಿಗೆ, ಗಣೇಶ ಮಂಡಳಿಯವರಿಗೆ, ಗಣೇಶ ಪೂಜಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಹೂವು ಇರ್ಬೋದು, ಹಣ್ಣು ಇರ್ಬೋದು, ಅಗರಬತ್ತಿ ಇರ್ಬೋದು, ಕರ್ಪೂರ ಇರ್ಬೋದು, ಇನ್ನು ಯಾವುದೇ ಪದಾರ್ಥ ಇದ್ದರೂ ಕೂಡ ಹಲಾಲ್ ಮಾಡಿದಂಥ ಪದಾರ್ಥವನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನು ಗೋಹಂತಕರು, ಗೋಭಕ್ಷಕರು, ಇವರು ಮಾರಾಟ ಮಾಡುವಂಥ ವಸ್ತು ನಮಗೆ ಅಪವಿತ್ರ, ಶಾಸ್ತ್ರದ ವಿರುದ್ಧ. ನಾವು ಗೋವನ್ನು ಪೂಜೆ ಮಾಡ್ತೀವಿ. ಮನೆ ಕಟ್ಟಿದ ನಂತರ ಒಳಗಡೆಗೆ ಮಾಲೀಕ ಪ್ರವೇಶ ಮಾಡೋದಿಲ್ಲ, ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ನಾವು. ಸಮೃದ್ಧಿಯಾದಂಥ, ಪೂಜನೀಯಾದಂಥ, ಆದರಣೀಯವಾದಂಥ ಕಾಮಧೇನುವನ್ನು, ಹಸುವನ್ನು, ಗೋಮಾತೆಯನ್ನು ನಾವು ಒಳಗಡೆ ಪ್ರವೇಶ ಮಾಡ್ತೀವಿ. ಅಂಥ ಗೋವನ್ನು ಕತ್ತರಿಸುವಂಥವರು, ಅಂಥ ಗೋಮಾತೆಯ ಕತ್ತರಿಸಿ ಗೋಭಕ್ಷಣೆ ಮಾಡುವಂಥವರನ್ನು, ಅವರ ಆಹಾರ, ಅವ್ರ ಪದಾರ್ಥಗಳನ್ನು ಸ್ವೀಕಾರಕ್ಕೆ ಅನರ್ಹರು. ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹಿಂದೂಗಳು ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನ ಭಗ್ನ ಮಾಡ್ತಾರೆ, ದೇವರನ್ನು ನಂಬುವುದಿಲ್ಲ, ಆದರೆ ವ್ಯಾಪಾರ ಬೇಕು. ಸೊ ನಮ್ಮ ಹಿಂದೂಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಗೃತರಾಗಿ. ದೇವಸ್ಥಾನ ಭಗ್ನ ಮಾಡ್ತಾ ಇದ್ದಾರೆ. 4 ದಿನದ ಹಿಂದೆ ಹೈದರಾಬಾದ್ನಲ್ಲಿ 16 ದೇವಸ್ಥಾನಗಳನ್ನು ಒಡೆದಿದ್ದಾರೆ. ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ. ನಮ್ಮ ದೇಶದಲ್ಲಿ ಹುಟ್ಟಿ, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ಪೂಜನೀಯವಾದಂಥ ದೇವಸ್ಥಾನಗಳನ್ನು ಒಡಿತಾ ಇದ್ದಾರೆ. ಗೋಮಾತೆ ಹತ್ಯೆ ಮಾಡ್ತಾ ಇದ್ದಾರೆ. ಅವ್ರ ಕಡೆಗೆ ಖರೀದಿ ಮಾಡೋದಾ? ಅವ್ರ ಕಡೆಯಿಂದ ಮತ್ತೆ ನೀವು ಅಪವಿತ್ರವಾದಂಥ, ಶಾಸ್ತ್ರಕ್ಕೆ ವಿರೋಧ ಆದಂಥದ್ದನ್ನು ಅವ್ರ ಕಡೆಗೆ ಹಲಾಲದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಯಾರ್ಯಾರ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸೌಂಡ್ ಸಿಸ್ಟಮ್ ಇರ್ಬೋದು, ಪ್ಲಾಸ್ಟಿಕ್ ವಸ್ತುಗಳ ಅಲಂಕಾರ ವಸ್ತುಗಳಿರ್ಬೋದು, ಯಾವುದೇ ವಸ್ತು ಇರ್ಬೋದು, ಅದನ್ನು ದಯವಿಟ್ಟು ಖರೀದಿ ಮಾಡದೆ ದೇಶ, ಧರ್ಮ,
ಸಂಸ್ಕೃತಿ ಮಾನ ಮರ್ಯಾದೆ ಉಳಿಸುವಂಥ ಕೆಲಸ ಹಿಂದೂ ಸಮಾಜ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಮತ್ತೆ 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 ಮೇಲಿಂದ ಮೇಲೆ ಹಳ್ಳಕ್ಕೆ ಬೀಳಬೇಡಿ, ಆಘಾತಕ್ಕೊಳಗಡೆ ದೇಶವನ್ನು ತೊಂದರೆಗೊಳಗೋಣ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಇದು ಹಲಾಲ ಮುಕ್ತ ಗಣೇಶೋತ್ಸವದ ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಮೊದಲನೆಯ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಗೋಹಂತಕರು ಗೋಭಕ್ಷಕರಿಂದಲೂ ಮಾರಾಟ ಮಾಡುವ ವಸ್ತು ಅಪವಿತ್ರವಾಗಿರುತ್ತದೆ. ದೇವಸ್ಥಾನದ ಸುತ್ತಮುತ್ತಲಿನ ಕಡೆ ಮುಸ್ಲಿಮರು ವ್ಯಾಪಾರ ನಡೆಸಿ ದೇವಸ್ಥಾನವನ್ನ ಧ್ವಂಸ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು. ಹೈದರಾಬಾದ್ನಲ್ಲಿ 16 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ. ಹಲಾಲ್ ಮಾಡು. ಬಾಂಗ್ಲಾದೇಶದಲ್ಲಿ ಇಲ್ಲಿಯವರೆಗೂ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ನಿಲ್ಲಿಸಿಲ್ಲ. 40 ಹಿಂದೂ ಶಿಕ್ಷಕರಿಂದ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡೆದು ಶಾಲಾ ಕಾಲೇಜಿಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ. ಹಿಂದೂ ಸಮಾಜವನ್ನ ಕೆಣಕುತ್ತಿರುವ ಪುಟಗೋಸಿ ಬಾಂಗ್ಲಾದೇಶ್ಗೆ ತಕ್ಕ ಉತ್ತರ ಕೊಡಬೇಕಿದ್ದ ಕೇಂದ್ರ ಸರ್ಕಾರ ಯಾಕೆ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಕೊಡುತ್ತಿಲ್ಲ? ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ರಾಜ್ಯದ ಕುಟುಂಬದ ಯಜಮಾನಿಯರಿಗೆ ಸಂತಸದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಯಜಮಾನಿಯರು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಲು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ಯುತ್ತಮ ಅವಕಾಶವನ್ನ ನೀಡಿದ್ದಾರೆ. ರಾಜ್ಯದ ಕುಟುಂಬದ ಯಜಮಾನಿಯರಿಗೆ ಸಂತಸದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಯಜಮಾನಿಯರು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಲು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತ್ಯುತ್ತಮ ಅವಕಾಶ ಕಲ್ಪಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯು ಜಾರಿಗೆ ಬಂದು ಇಲ್ಲಿಗೆ 1 ವರ್ಷವಾಗಿದೆ. ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಯಜಮಾನಿಯರಿಗೆ ಒಂದು ಬಹುಮಾನವನ್ನು ಘೋಷಿಸಿದ್ದಾರೆ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಾದ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ 1 ವರ್ಷದಲ್ಲಿ ತಂದಿದೆ ಎನ್ನುವುದನ್ನು ಯಜಮಾನಿಯರು ಹಂಚಿಕೊಳ್ಳಲು ಸಚಿವರು ಕೋರಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತೀನಿ. ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಗೃಹಲಕ್ಷ್ಮಿಯನ್ನ ಜಾರಿಗೆ ತಂದು 1 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಯಜಮಾನಿಗಳಿಗೆ, ನನ್ನ ಗೃಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲಿಯವರೆಗೆ ಗೃಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ 1 ವರ್ಷದಲ್ಲಿ ತಂದಿದೆ, ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ರೀಲ್ಸ್ ಮಾಡೋದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚಿಕೊಳ್ಳಿ. ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ, ವ್ಯೂಸ್ ಸಿಕ್ಕುತ್ತೋ ಅಂತ ಕುಟುಂಬಕ್ಕೆ, ಅಂತ ಯಜಮಾನಿಗೆ, ಅಂತ ಗೃಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಬಹುಮಾನ 1 ತಿಂಗಳು ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ನಿಮ್ಮ ರೀಲ್ಸ್ ಗಳನ್ನ ಯೂಟ್ಯೂಬ್ ಗಳಲ್ಲಿ, ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಳ್ಳಿ. ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡಿದಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ. ಹರಿಯಪ್ ಮೊದಲ 50 ಜನರ ದಾರಿಯನ್ನ ನಾನು ಕಾಯ್ತಾ ಇರ್ತೀನಿ. ಖಂಡಿತವಾಗ್ಲೂ ತಾವೆಲ್ಲರೂ ಈ ಒಂದು ರೀಲ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಜೀವನದಲ್ಲಿ ಆದಂತ ಬದಲಾವಣೆಯನ್ನ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಜನರ ಜೊತೆ ಹಂಚಿಕೊಳ್ಳಿ. ತಮ್ಮೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲ 50 ಯಜಮಾನಿಯರ ರೀಲ್ಸ್ ಹಾದಿಯನ್ನು ಎದುರು ನೋಡುತ್ತಿದ್ದೇನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಜೀವನದಲ್ಲಿ ಆದ ಬದಲಾವಣೆಯನ್ನು ನಮ್ಮೆಲ್ಲ ಕರ್ನಾಟಕದ ಜನರ ಮುಂದೆ ಹಂಚಿಕೊಳ್ಳಬೇಕೆಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಯಜಮಾನಿಯರಲ್ಲಿ ಮನವಿ ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಜಾಗತಿಕವಾಗಿ ಗುರುತಿಸಲ್ಪಟ್ಟ ಫ್ಯಾಷನ್ ಬ್ರ್ಯಾಂಡ್ ಬಿಂಗ್ ಹ್ಯೂಮನ್ ಕ್ಲೋಥಿಂಗ್ ಕರ್ನಾಟಕದ ಬೆಳಗಾವಿಯಲ್ಲಿ ತನ್ನ ಹೊಸ ಅಂಗಡಿಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಜಾಗತಿಕವಾಗಿ ಗುರುತಿಸಲ್ಪಟ್ಟ ಫ್ಯಾಷನ್ ಬ್ರ್ಯಾಂಡ್ ಬಿಂಗ್ ಹ್ಯೂಮನ್ ಕ್ಲಾತಿಂಗ್ ಕರ್ನಾಟಕದ ಬೆಳಗಾವಿಯಲ್ಲಿ ತನ್ನ ಹೊಸ ಅಂಗಡಿಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಬೆಳಗಾವಿಯಲ್ಲಿ ನಡೆದ ಈ ವಿಸ್ತರಣೆ ಭಾರತದ ಬೆಳೆಯುತ್ತಿರುವ ಪಟ್ಟಣಗಳ ಅಪಾರ ಶಕ್ತಿಯನ್ನ ಬಳಸಿಕೊಳ್ಳಲು ಬ್ರ್ಯಾಂಡ್ನ ಬದ್ಧತೆಯನ್ನ ಹತ್ತಿರಗೊಳಿಸ್ತಾ ಇದೆ. ಅಂಗಡಿಯನ್ನ ಸೊಹೇಲ್ ಖಾನ್ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಅಯಾನ್ ಅಗ್ನಿಹೋತ್ರಿ ಕೂಡ ಹಾಜರಿದ್ರು. ನಾವು ಹೊಳೆಯುವ ಜಾಗತಿಕ ನಗರಗಳಿಂದ ಇತಿಹಾಸ ಸೃಷ್ಟಿಸುವ ಭಾರತದ ಉಪನಗರಗಳವರೆಗೆ ನಮ್ಮ ಬ್ರ್ಯಾಂಡ್ ಅನ್ನು ವಿಸ್ತರಿಸುತ್ತಿರುವಾಗ ನಮ್ಮ ವಿಶಿಷ್ಟ ಫ್ಯಾಷನ್ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬದ್ಧತೆಯನ್ನ ಈ ಬೆಳೆಯುತ್ತಿರುವ ನಗರಗಳಿಗೆ ತಂದು ಭಾರತದಾದ್ಯಂತ ಯುವ ಜನಾಂಗದ ಪ್ರಬಲ ಭವಿಷ್ಯವನ್ನ ಬೆಂಬಲಿಸುವುದು ಮತ್ತು ಹಬ್ಬಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಬಿಂಗ್ ಹ್ಯೂಮನ್ ಕ್ಲಾತಿಂಗ್ನ ಸಿಇಒ ವಿವೇಕ್ ಸಂಧ್ವಾರ್ ಹೇಳಿದರು. मुझे
पहले ये तो पहला मेरा पहला विजिट है, तो बेलगाम का जो फैशन था वो मैं अवेयर नहीं था, लेकिन मैं आज गारंटी के साथ आपको कह सकता हूँ क्या बीइंग ह्यूमन के आने से बेलगाम में जो फैशन का जो स्टाइल इंक्रीज हो जाएगा वो बहुत अच्छा होगा। और वो सिर्फ स्टाइल इंक्रीज नहीं होगा, लेकिन आप लोग ये हर कपड़े पे बीइंग ह्यूमन का एक नोट है जिसमें लिखा है कि बीइंग ह्यूमन जो भी कपड़े बेचता है वो किस फैब्रिक का बनाता है और बिकने के बाद उसके प्रीसीज जो है वो कहाँ जाते हैं। तो सर बहुत बड़े आदमी है, सर भी बहुत बड़े आदमी है, इन्होंने ये दिया है, इनको ये करने की जरूरत नहीं है, लेकिन ये एक बहुत ही चैरिटेबल फंड का जो ये जो 30% चैरिटी को जाता है, सब टैक्सेस काट के सब अपने शेयर्स अपने अपने हिसाब से किसी भी चैरिटी को देते हैं, वो बहुत बड़ी बात है। सर पहले थोड़ा होना चाहिए था, अब लेट हुआ थोड़ा बिग वुमन का बेलगाम में। हाँ, वो एक्चुअली सलमान भाई बहुत क्वालिटी कॉन्शियस है, उनको आप उनको बोल दो क्या सलमान भाई आ जाओ तो बोलेंगे ठीक है आ जाऊंगा। उनको बोलो कि मैं कहाँ बीइंग ह्यूमन लेके जा रहा हूँ, अरे बस उसके बाद तो फिर ये चेक करो वो चेक करो, ये ठीक नहीं है वो ठीक नहीं है, ये कहाँ से फटा हुआ है वो कहाँ से है, वो तो फिर लग जाते हैं उसके पीछे। तो that's why he's very 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 conscious regarding the whole being human brand, क्योंकि उनको लगता है कि जो ऊपर वाले ने उनको जो नवाजा है इतने प्यार से, वो बीइंग ह्यूमन के थ्रू लोगों को वापस दे रहे हैं। कितना चैरिटी को 30% जाता है। 30%. Sir, you have visited for Belgaum for the first time. How you felt about Belgaum? How you felt about Belgaum? I actually have landed. I've come straight to the hotel, so I visited the countryside, which is beautiful, and my hotel is on the outskirts. And then I've come in now, and I'm taking the flight back in the morning tomorrow. So my visit will be very brief, but inshallah, now that the store has opened here, and we plan to open up some more stores all over the country. So either of the siblings or the brothers, the family will be making rounds, to check. So now we have a home here. So I think, Visit back to this store. yeah, he will. I think in time he will. I think he will. He is very inquisitive regarding this brand of his being human. He is very curious. So I don't think he's allowed my sister Alvira and Arpita and me to be like the brand ambassador to go and open the brands. But very honestly, he doesn't trust us very much. So he will come. He will come, and he will come once, sometime, and check on what's happening. सर फॉर मिडिल क्लास है क्या, कुछ मिडिल क्लास के लिए क्या कुछ थोड़ा आइडिया है क्या वुमेन? वो एक्चुअली भाई हमें भी कुछ स्टडी करना है इस मामले के अंदर। तो जैसे कि ये ब्रांड खुला है, अभी इसमें स्टडी होगा, फिर आप लोगों से रिस्पांस आएगा कि इसकी क्या कॉस्टिंग होना चाहिए, उस हिसाब से फिर जो टेलर्स है या जो काम करते हैं लॉजिस्टिक्स पे वो काम करेंगे। तो बेसिकली जो बीइंग ह्यूमन का ब्रांड है वो मिडिल क्लास लोगों के लिए ही बना हुआ है। तो अगर हमसे थोड़ी बहुत गलती हो गई कि हम थोड़ा हाई प्राइस कर लिया, ड्यू टाइम में वो करेक्ट हो जाएगा। सर नया प्रोजेक्ट कौन सा आ रहा है आपका कर्नाटक तो फिल्म में भी अभी तो कुछ नहीं भाई, अभी तो सिर्फ बीइंग ह्यूमन के लिए आए। Oh, they plan to open up in close to around 250 cities. So it was a brand that was going to last couple of years back, but Salman bhai got a little overwhelmed. He didn't have he thought that he would not have control over it, and that's why he said, let's slow it down,
This is for my heart, for my, I do it very passionately. So I would like to know that which cities, what am I repeating the designs? There was a lot put into it. So I think now he's giving the onus to my sister, and plus he doesn't have much time. He used to sit on every sketchbook and go and plus minus plus minus plus minus. So it used to be very frustrating for even the designers to say that one day he should. ನಮ್ಮ ಬೆಳಗಾವಿಯ ಹೊಸ ಅಂಗಡಿ ಭೌಗೋಳಿಕ ವಿಸ್ತರಣೆಯಷ್ಟೇ ಅಲ್ಲ, ಇದು ಸಮುದಾಯದ ಮತ್ತು ಒಳಗೊಂಡಿರುವಿಕೆಯ ಬಗ್ಗೆ ನಮ್ಮ ಬದ್ಧತೆಯನ್ನ ಪ್ರತಿಬಿಂಬಿಸಿದೆ ಎಂದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರಂಭಿಸುತ್ತಿರುವ ಶ್ರೀ ಸಿದ್ಧ ಸಿರಿ ಸಕ್ಕರೆ ಕಾರ್ಖಾನೆ ಎಥಿನಾಲ್ ಘಟಕಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅನುಮತಿ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಆರ್.ಕೆ. ಪಾಟೀಲ್ ಆರೋಪಿಸಿದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಾರಂಭಿಸುತ್ತಿರುವ ಶ್ರೀ ಸಿದ್ಧ ಸಿರಿ ಸಕ್ಕರೆ ಕಾರ್ಖಾನೆಯ ಎಥಿನಾಲ್ ಘಟಕಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ವಿನಾಕಾರಣ ಅನುಮತಿ ನೀಡದೆ ಸತಾಯಿಸ್ತಾ ಇದ್ದಾರೆ ಎಂದು ಲಿಂಗಾಯತ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಆರ್.ಕೆ. ಪಾಟೀಲ್ ಆರೋಪಿಸಿದರು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ನಮ್ಮ ಚಿಂಚೋಳಿಯಲ್ಲಿರುವಂಥ ಸಿದ್ಧಶ್ರೀ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆ ಹಾಗೂ ಎಥನಾಲ್ ಉತ್ಪಾದನೆಯ ಫ್ಯಾಕ್ಟ್ರಿಯನ್ನು ನಮ್ಮ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಇದರಲ್ಲಿ ನಡೆದದ. ವಿಜಯಪುರ ಶಾಸಕರು ಹೋದವರು. ಈಗ ರಾಜ್ಯ ಸರ್ಕಾರದ ವಾಯುವ್ಯ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆಯನ್ನು ಕೊಡುತ್ತಾ ಎಲ್ಲ ರೈತರಿಗೆ ಕಷ್ಟವಾಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಕೋರ್ಟ್ ಆಯಿತು, ಎಲ್ಲ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೂ ಸಹಿತ ಈ ರಾಜ್ಯ ಸರ್ಕಾರದ ಪರಿಸರ ಖಾತೆಯವರು ವಿನಾಕಾರಣ ತೊಂದರೆ ಕೊಟ್ಟು ಎಲ್ಲ ರೈತರಿಗೆ ಅನಾನುಕೂಲ ಆಗುವಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಹೋದ, ಕೋರ್ಟು ಆರ್ಡರ್ ಕೊಟ್ಟದ, ಆದರೂ ತಾವು ಈ ರಾಜಕೀಯ ಮಾಡಿ ಈ ರೀತಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ರೀತಿ ತಾವು ಮುಂದುವರೆದ್ರೆ ನಾವು ರಾಜ್ಯಾದ್ಯಂತ ಪರಿಸರ ಮಾಲಿನ್ಯ ನಿಯಂತ್ರಣ ಕಚೇರಿಯಾಗೆ ಬೀಗ ಜಡಿಯೋದಾಗುವುದು. ಆದ ಕಾರಣ ತಾವು ದಯವಿಟ್ಟು ನಮ್ಮ ರೈತರಿಗಾಗಲಿ ತೊಂದರೆ ಕೊಡಬಾರ್ದು. ನಿಮ್ಮದು ಏನು ಕಾಯ್ದೆ ಆಗೈತಿ, ಕಾಯ್ದೆ ಹಿಡಿದು ಮಾಡಂತೇವೆ, ನಾವು ಬಿನ್ ಕಾಯ್ದೆ ಏನು ಮಾಡೋದಿಲ್ಲ. ಆದರೂ ಕೋರ್ಟ್ ಮುಂದೆ ನೀವು ಕೋರ್ಟ್ ಆರ್ಡರ್ ಕೊಟ್ಟರು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ಗೊತ್ತಿಲ್ಲ. ಇದರಲ್ಲಿ ರಾಜಕೀಯ ಕುತಂತ್ರ ನಡೆದದ. ಅದಕ್ಕೆ ನಾವು ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ತಗೋಬೇಕಾಗ್ತದೆ ಅಂತ ಈ ನಿಮ್ಮ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಥಿನಾಲ್ ಘಟಕಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಾ ಬಂದಿದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ಇದನ್ನ ನಮ್ಮ ಸಮಾಜ ಸಹಿಸೋದಿಲ್ಲ. ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇಜವಾಬ್ದಾರಿ ನಡವಳಿಕೆ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕಾಗವಾಡ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಆರೋಪಿಸಿದರು. ಕಾಗವಾಡ ಮತಕ್ಷೇತ್ರದಲ್ಲಿ ಸುಮಾರು 1.5 ವರ್ಷದಿಂದ ಒಂದು ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿಲ್ಲ. ಪ್ರತಿಯೊಂದು ಕಚೇರಿಯು ಭ್ರಷ್ಟಾಚಾರದ ಅಡ್ಡ ಆಗಿವೆ ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪರೋಕ್ಷವಾಗಿ ಶಾಸಕ ರಾಜು ಕಾಗೆ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾ ಯಾವುದೂ ಪಕ್ಷ ಭೇದ ನೋಡಿಲ್ಲ, ಯಾವುದೂ ಜಾತಿ ಧರ್ಮ ಯಾವುದೂ ಭೇದ ಭಾವ ಮಾಡಲ್ಲ. ಏನು ನಮ್ಮ ಜನ ಅದಾರು, ಅವ್ರು ಏನು ಕೆಲಸ ಐತಿ, ಅವ್ರಿಗೆ ಏನು ತೊಂದರೆ ಐತಿ, ಅದಕ್ಕೆಲ್ಲ ನಾ ಸಹಕಾರ ಮಾಡಿ ಅದಕ್ಕೆ ಏನು ನಮ್ಮ ಕಡೆ ಪರಿಹಾರ ಕೊಡ್ಲಿಕ್ಕೆ ಶಕ್ತಿ ಐತೆ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವಾಗ ನಾವು ನೋಡಿದ್ರೆ ನಮ್ಮ ಕಡೆ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೋ, ಸಾಹೇಬರು ನಮ್ಮ ಮ್ಯಾಗ ದೊಡ್ಡ ತ್ರಾಸ ಆಗಲಾಗಿದೆ. ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೋ, ಸುಮ್ಮನೆ ಅಲ್ಲಿ FIR ಹಾಕ್ತಾರೋ, ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾರೋ, ತ್ರಾಸ ಮಾಡ್ತಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅವ್ರ ಗದ್ದಲ ಚಾಲಾಗೈತಿ. ಮತ್ತು ಅವರು ತಹಶೀಲ್ದಾರ್ ಕಚೇರಿ ಇರಲಿ, ಪೊಲೀಸ್ ಸ್ಟೇಷನ್ಗಳು ಇರಲಿ, ಎಲ್ಲ ಭ್ರಷ್ಟಾಚಾರ ಅಡ್ಡೆ ಆಗಿರ್ತಾವೆ. ನಾವು ಇದ್ದಾಗ ಇಷ್ಟು ಚಂದ ನಡೆಸಿದ್ದೀವಿ. ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರು ಕೆಲಸ ಇಲ್ಲಾಗಿತ್ತು. ನಮ್ಮಲ್ಲಿ PSI CPI ಬರ್ಲಾಕ ಯಾರು ತಯಾರಾಗಿರ್ತಾವಾಗ. ಯಾಕಂದ್ರೆ 15 ನಿಮಿಷ ಕಾಗವಾಡದಾಗ ಬಂದು ಮಾಡುವುದೇನು, ಇಲ್ಲಿ ಏನೂ ಸಿಗಾಗಿಲ್ಲತ್ತಿದ್ರು. ಆದ್ರೆ ಇವಾಗ ಮಾತ್ರ ನೋಡಿದ್ರೆ
ನೋಡಾಕ್ತೀವಿ. ಕೆಲವು 5-6 ತಿಂಗಳಲ್ಲಿ 7-8 ಕೊಲೆ ಆಗಿಬಿಟ್ಟು ಈ ರಾಜಕೀಯ ತಿಂಡಿಯಲ್ಲಿ ಎಲ್ಲ. ಆಮೇಲೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. 1 ರೂಪಾಯಿ ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಯಾರು ತಂದಿಲ್ಲ. ಇನ್ನು ನಾವೇನು ಒಂದು ಸುಮಾರು 2.5-3 ಸಾವಿರ ಕೋಟಿ ರೂಪಾಯಿ ತಂದು ಇಲ್ಲಿ ಏನು ಕೆಲಸ ಮಾಡಿದ್ದೀವಿ. ಮುಂಚೆ ಸುಮಾರು 1,000 ಕೋಟಿ ಕೆಲಸದ ನಾವು ಟೆಂಡರ್ ತೆಗೆದು ಎಲ್ಲ ಚಾಲನೆ ಕೊಡಕ್ಕೆ ಕೊಟ್ಟಿದ್ದೀವಿ. ಆದರೆ ಅವೆಲ್ಲ ಕೆಲಸ ಅಲ್ಲೇ ಬಿದ್ದವು. ಏನೂ ಕೆಲಸ ಆಗ್ಲಿಕ್ಕೆ ತಯಾರಿಲ್ಲ. ಬರೀ ರಾಜಕಾರಣ ನಡೆದಿದೆ. ಈಗ ನಿನ್ನೆ ನಮ್ಮಲ್ಲಿ ಕೆಳೆಗಾಂವ್ ಬಸವೇಶ್ವರ ಯಾತ್ರೆ ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು 70,000 ಎಕರೆ ನೀರಾವರಿ ಆಗುವಂಥ ಒಂದು ಸ್ಕೀಮ್. ನಾವು ಏನೋ ಒಂದು ಮೊನ್ನೆ 23 ಕ್ಯಾನ್ ನಾವು ಈ ಸೋತೀವಿ ಮತ್ತು ಮನೆಯಾಗ ಬಿಟ್ಟಿದ್ದೀವಿ. ಅದು ಅದೇ ಸ್ಥಿತಿಯಲ್ಲಿ ಇನ್ನೂ ಕೂಡ ಐತಿ. ಅದರಲ್ಲಿ ಏನೇನು ಮಾಡಿಲ್ಲ. ನಾವು ಅಗ್ದಿ ಅದು ಪ್ರಾರಂಭ ಮಾಡೋ ಹಂತದಲ್ಲಿ ತಂದಿದ್ದಿತ್ತು. ಅದು ಒಂದು ಕೆಲವೊಂದು 4-8 ದಿವಸದಲ್ಲಿ ಆಗುತ್ತಿತ್ತು ಪ್ರಾರಂಭ. ಆದ್ರೆ ಅದು ಏನು ಬಿದ್ದೈತಿ ಅಲ್ಲೇ ಬಿದ್ದೈತಿ. ಜನ ಅವ್ರ ಕಡೆ ನೋಡ್ಲಕತ್ತರು. ಕೆಲಸ ಮಾಡ್ಲಕ್ಕೆ ಯಾರು ತಯಾರಿಲ್ಲ. ಬರೀ ಎಲ್ಲ ಕಡೆ ನಮ್ಮಲ್ಲಿ ರಾಜಕಾರಣ ನಡೆದೈತಿ. ಮತ್ತು ಜನ ಎಲ್ಲ ನಮಗೆ ಎಲ್ಲ ಒಂದು ನಮ್ಮ ಮನೆ ಮನುಷ್ಯ ಇದ್ದಾಗ ನೀವು ನಮಗೇನು ಅಗ್ದಿ ನಮ್ಮ ಮನ್ಯಾಗ ಬಂದು ನಮ್ಮ ಅಗ್ದಿ ಬಡವರಲ್ಲಿ ಶ್ರೀಮಂತರಲ್ಲಿ ಯಾರು ಬೇಕಾದ್ರೆ ಬಂದು ನಮ್ಮಲ್ಲಿ ಒಂದು ಕಪ್ ಚಹಾ ಕೊಡೋದು, ನಮ್ಮಲ್ಲಿ ನಮ್ಮ ಏನು ಸನ್ಮಾನ ಕೊಟ್ಟಿದ್ರಿ. ಆದರೂ ಕೂಡ ನಾವು ಕೆಲವು ಮಂದಿ ಮೋಸ ಮಾಡಿ ನೀವು ವೋಟ್ ಹಾಕಿಲ್ಲ, ನೀವು ಸೋಲಿಸಿದ್ದೀವಿ. ಈಗ ಮಾತ್ರ ಪಶ್ಚಾತ್ತಾಪ ಮಾಡ್ಬೋದು ಪಾಳಿ ಬಂದು. ಈಗ ಕ್ಷೇತ್ರದ ಜನರು ಹಾಗೂ ರೈತರು ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀಮಂತ್ ಪಾಟೀಲರನ್ನು ಸೋಲಿಸಿ ತಪ್ಪು ಮಾಡಿದೆವು ಎಂಬ ಮನೋಭಾವ ಕ್ಷೇತ್ರದ ಜನರಲ್ಲಿ ಕಾಡುತ್ತಿದೆ. ಅಂತಹವರು ನಮ್ಮ ಬಳಿ ಬಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ರೈತರು ಹಾಗೂ ನಮ್ಮ ಕಾರ್ಯಕರ್ತರು ಅಂಜುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಹೇಳಿದರು. ವಿಜಯ ಮಹಾಂತೇಶ್, ಅರಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम।
ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸೈಂಟ್ ಫಾಲ್ಸ್ ಹೈಸ್ಕೂಲ್ ವತಿಯಿಂದ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 15ರವರೆಗೆ ನಿಶಾ ಛಾಬ್ರಿಯಾ ಹೆಸರಿನಲ್ಲಿ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಎಂದು ಸೈಂಟ್ ಫಾಲ್ಸ್ ಶಾಲೆಯ ಪ್ರಾಚಾರ್ಯ ಫಾದರ್ ಸೈಮನ್ಸ್ ಹೇಳಿದರು. ಸೈಂಟ್ ಫಾಲ್ಸ್ ಹೈಸ್ಕೂಲ್ ವತಿಯಿಂದ ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 15ರವರೆಗೆ ನಿಶಾ ಛಾಬ್ರಿಯಾ ಹೆಸರಿನಲ್ಲಿ ಮಹಿಳಾ ಫುಟ್ಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಎಂದು ಸೈಂಟ್ ಫಾಲ್ಸ್ ಶಾಲೆಯ ಪ್ರಾಚಾರ್ಯ ಫಾದರ್ ಸೈಮನ್ ಹೇಳಿದರು. Father Edward Menezes, who is fondly known as Father Eddie, who was also vice principal and a native of this Belgaum city, born and brought up here in camp area, was a student of this school. And after he graduated from Lingaraj College, he joined the Jesuits and came here in the school as a vice principal. And after a few years of his service here, when he was going to see his mother and sister in the bungalow area itself, on this very road, the Chapel Road, he met with an accident. Military truck rammed him and his life came to an abrupt end. That very morning, he in fact had addressed the students during the assembly, and in his memory, the teacher that he was fondly remembered, the strict disciplinarian, also who gave completely himself for the welfare of the school and the students, this Eddie Memorial was started after his death by his close friend and close aide, another Jesuit brother, Reverend Brother Eric De Silva, who also passed away a few years ago in Goa at his ripe age. And now this is the 56th Eddie Memorial Tournament which is being conducted, and I'm so glad and happy to announce this tournament, which will be organized by Paulites of Belgaum Worldwide, ex-students. And this is a prestigious tournament, as we know, because this is also, as was mentioned, is called the Ranji Tournament of Belgaum. And we are looking forward for this tournament, and I'm sure that many football teams and schools and the citizens of this Belgaum city are eagerly waiting to witness this mega event happening in Belgaum, and I welcome each one of you for this tournament starting from 9th of September, which will end on 15th of September, that you come forward, support us, be with us, and let's see that these tournaments become successful. And I thank PBW members, those who are present here, especially the President, Dr. Madhav Prabhu, and his team, that they have taken enormous efforts to organize this. Last year it was a big success, and St. Paul team itself won the trophy, and we are looking forward this year also that our team will reach finals and will succeed and win this tournament also. But of course, I welcome other schools also to strive harder, to work hard and take this trophy if they can play well and fight St. Paul's. So thank you one and all, and God bless. ಉತ್ತಮ ಕೋಚ್ಗೆ ಪ್ರಶಸ್ತಿ ನೀಡಲಾಗ್ತಾ ಇದೆ. ಉತ್ತಮ ಗೋಲರ್ಗೆ ಬಂಗಾರದ ಶೂ ನೀಡಲಾಗ್ತಾ ಇದೆ. ಅಲ್ಲದೆ ಉತ್ತಮ ಗೋಲ್ ಕೀಪರ್ಗೆ ಕೈ ಗ್ಲೌಸ್ ನೀಡಲಾಗ್ತಾ ಇದೆ. ಪ್ರತಿಯೊಂದು ತಂಡಕ್ಕೆ 1500 ರೂಪಾಯಿ ಪ್ರವೇಶ ಫೀ ಇರುತ್ತೆ ಎಂದರು. ಬಳಿಕ ಡಾಕ್ಟರ್ ಮಾಧವ್ ಪ್ರಭು ಮಾತನಾಡಿ, ಬೆಳಗಾವಿಯ 26 ಶಾಲೆಯ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಮಹಿಳಾ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಲಿದ್ದಾರೆ ಎಂದರು. ನಮಸ್ಕಾರ, ನಾನು ಡಾಕ್ಟರ್ ಮಾಧವ್ ಪ್ರಭು, ಪ್ರೆಸಿಡೆಂಟ್ ಪೊಲೈಟ್ಸ್ ಆಫ್ ಬೆಲ್ಗಾಮ್ ವರ್ಲ್ಡ್ ವೈಡ್. 56ನೇದು ಎಡಿ ಮೆಮೋರಿಯಲ್ ಟೂರ್ನಮೆಂಟನ್ನು ಈ ಸಲ ನಾವು ಆರ್ಗನೈಸ್ ಮಾಡಿದ್ದೀವಿ. ಬೆಳಗಾವಿ ಶಹರದ 26 ಶಾಲೆಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮಲ್ಲಿ ಈ ಸಲ ಫಸ್ಟ್ ಟೈಮ್ ನಾವು ವುಮನ್ ಫುಟ್ಬಾಲನ್ನು ಪ್ರೋತ್ಸಾಹನ ಮಾಡಬೇಕು. ಅದಕ್ಕೆ ಒಂದು ವುಮನ್ ಎಕ್ಸಿಬಿಷನ್, ನಿಶಾ ಛಾಬ್ರಿಯಾ ಎಕ್ಸಿಬಿಷನ್ ಮ್ಯಾಚನ್ನು ಇಟ್ಕೊಂಡಿದ್ದೀವಿ. ಅದು 9ನೇ ತಾರೀಕು ಬೆಳಗಾವ್ ಸ್ಕೂಲ್ ಗ್ರೌಂಡ್ ಮೇಲೆ ನಡೀತಾ ಇದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರತ್ತಾರೆ. ಆದ ನಂತರ 26 ಶಾಲೆಗಳಲ್ಲಿ ನಾಕೌಟ್ ಟೂರ್ನಮೆಂಟ್ ನಾವು ಮಾಡತ್ತೀವಿ. ಈ ಟೂರ್ನಮೆಂಟು 15 ತಾರೀಕು ತನಕ ನಡೀತಾ ಇದೆ. ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ದ ಎಕ್ಸ್ ಸ್ಟೂಡೆಂಟ್ಸ್ ಆಫ್ ಸೆಂಟ್ ಪಾಲ್ಸ್ ಹೈಸ್ಕೂಲ್ ಇದೆ. ಇದು ಫಸ್ಟ್ ಟೈಮ್. ಆಮೇಲೆ ಇದು ಬೆಳಗಾವಿ ಈ ಸಿಟಿನಲ್ಲಿ ಎಲ್ಲಕ್ಕಿಂತ ಹಳೇದ ಟೂರ್ನಮೆಂಟು. 56 ಇಯರ್ಸ್ ರನ್ನಿಂಗ್ ಯಾವುದೂ ಟೂರ್ನಮೆಂಟ್ ಈ ಥರ ನಡೀತಾ ಇಲ್ಲ. ಇಟ್ ಈಸ್ ದ ಫಸ್ಟ್ ಟೈಮ್.
ತಾವೆಲ್ಲರೂ ಬಂದು ಇದನ್ನು ಈ ಫುಟ್ಬಾಲ್ ಗೇಮನ್ನು ಎಂಜಾಯ್ ಮಾಡಬೇಕು. ಹ್ಯಾವ್ ಫನ್. 26 ಟೀಮ್ಸ್ ಆರ್ ಗೋಯಿಂಗ್ ಟು ಫೈಟ್ ಇಟ್ ಔಟ್. ಎಲ್ಲರೂ ಬಂದು ನಮ್ಮ ಜೊತೆ ಸಹಕಾರ ಮಾಡಿ, ನಮ್ಮ ಕಡೆ ಬಂದು ಗೇಮ್ ನೋಡಿ, ಆಮೇಲೆ ಪ್ಲೇಯರ್ಸಿಗೆ ಪ್ರೋತ್ಸಾಹನ ಕೊಡಿ ಅಂತ ನಾವು ವಿನಂತಿ ಮಾಡ್ತೀವಿ. ವುಮನ್ ಫುಟ್ಬಾಲ್ ಮ್ಯಾಚ್ 9ನೇ ತಾರೀಕು, ಹಾಗೆ ಆಮೇಲೆ 14 ಮತ್ತು 15ನೇ ತಾರೀಕು ನಾವು ಸೆಮಿಫೈನಲ್ಸ್ ಮತ್ತು ಫೈನಲ್ ಇಡತ್ತೀವಿ. ಅದು ಲೈವ್ ನಾವು ಇನ್ ಬೆಲ್ಗಾಮ್ನಲ್ಲಿ ನಾವು ಇದು ಮಾಡತ್ತೀವಿ. ಅದನ್ನು ಕವರೇಜ್ ಲೈವ್ ಇದೆ. ಅದ್ರ ಮುಖಾಂತರ ನೀವು ಮನೆಯಾಗ ಕುಂತ್ಕೊಂಡು ಮ್ಯಾಚ್ ನೋಡಬಹುದು, ಪ್ರೋತ್ಸಾಹನ ಕೊಡಬಹುದು. ಆದರೆ ನಮ್ಮೆಲ್ಲರದು ವಿನಂತಿ ಇದೆ, ನೀವು ಗ್ರೌಂಡ್ ಮೇಲೆ ಬರ್ರಿ, ನಮ್ಮ ವುಮನ್ ಫುಟ್ಬಾಲರ್ಸ್ಗೆ ಹಾಗೂ ನಮ್ಮ ಸ್ಟೂಡೆಂಟ್ಸಿಗೆ ಪ್ರೋತ್ಸಾಹನ ಕೊಟ್ಟು ಈ ಮ್ಯಾಚನ್ನು ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪಂದ್ಯಾವಳಿಯನ್ನ ಉದ್ಘಾಟಿಸಲಿದ್ದಾರೆ. ಈ ಫುಟ್ಬಾಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಇನ್ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಮಾಡಲಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ನೂರಾರು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ನೂರಾರು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇಲ್ಲಿನ ಮಹಾಂತೇಶ್ ನಗರದ ಮಹಾಂತ್ ಭವನದಲ್ಲಿ ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ನೂರಾರು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯೆ ಮಾತನಾಡಿ, ಬೆಳಗಾವಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಪೂಜೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾವು ಸ್ಫೂರ್ತಿ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪ್ರತಿ ವರ್ಷ ಶ್ರಾವಣದಾಗ ಹೆಂಗೆ ನಾವು ಮಾಡ್ತೀವಿ ಆ ರೀತಿ ಇವತ್ತು ಕೂಡ ನಾವು ನಮ್ಮ ಎಲ್ಲ ಸಂಸ್ಥಾಪಕರು, ನಮ್ಮ ಎಲ್ಲ ಈ ವರ್ಷದ ಕಮಿಟಿ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ತಿಳ್ಕೊಂಡು ನಾವು ಇವತ್ತು ಶ್ರಾವಣ ಮಾಸ ಪ್ರಯುಕ್ತ ಉಡಿ ತುಂಬೋ ಕಾರ್ಯಕ್ರಮ, ವರಮಹಾಲಕ್ಷ್ಮಿ ಪೂಜೆ ಮತ್ತು ಇವೆಲ್ಲ ನಾವು ಲಲಿತ ಸಹಸ್ರನಾಮ ಇವೆಲ್ಲ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿರ್ತಕ್ಕಂಥ ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ವೇತಾ ಪಾಟೀಲ್, ವನಿತಾ ಚಕ್ಕೇರ್ ಅವರು ಹಾಗೂ ಈ ವರ್ಷದ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರತಿಭಾ ಕಳ್ಳಿಮಠ್ ಅವರು ಹಾಗೂ ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಕಿರಣ್ ಚಚಿಡಿ ಅವರು, ರಕ್ಷಾ ದೇಗಿನಾಳ್ ಅವರು, ಜ್ಯೋತಿ ಚರಾಟೆ ಅವರು ಮತ್ತು ಶೋಭಾ ಅಂಗಡಿಯವರು ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಅವರಿವರ್ಗದ ಎಲ್ಲರೂ ಸೇರಿಕೊಂಡು ನಮ್ಮ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ದ್ರಾಕ್ಷಾಯಣಿ ಪೂಜಾರಂಡಿ ಅವರು ಎಲ್ಲರೂ ಸೇರಿ ನಾವು ಎಲ್ಲ ಮಹಿಳೆ ಅನೇಕ ನಾವು 187 ಜನ ನಾವು ಇವತ್ತು ನಾವು ಎಲ್ಲ ಮಹಿಳೆಯರು ಕೂತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿಯಾಗಿ ನೆರವೇರಬೇಕು. ಎಲ್ಲ ನನ್ನ ಗೆಳತಿಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋದು ಇಷ್ಟಪಡ್ತೀನಿ. ನೂರಾರು ಮಹಿಳೆಯರು ಸೇರಿ ವರಮಹಾಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಲಲಿತಾ ಸಹಸ್ರನಾಮ ಪಠನ ಮಾಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಕೆಎಎಸ್ ಮರುಪರೀಕ್ಷೆ ನಡೆಸುವಂತೆ ಆಗ್ರಹಿಸಿ ಬೆಳಗಾವಿ ಗಡಿನಾಡು ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ಸೋಮವಾರ ಚೆನ್ನಮ್ಮನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ರವಾನಿಸಿದರು. ಕೆಎಎಸ್ ಮರುಪರೀಕ್ಷೆ ನಡೆಸುವಂತೆ ಆಗ್ರಹಿಸಿ ಬೆಳಗಾವಿ ಗಡಿನಾಡ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳು ಸೋಮವಾರ ಚೆನ್ನಮ್ಮನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ರವಾನಿಸಿದ್ರು. ಭಾರತದ ನದಿ ವ್ಯವಸ್ಥೆ ಎಂದು ಕೊಡಬೇಕಾದ ಕಡೆ ಚರಂಡಿ ವ್ಯವಸ್ಥೆ ಎಂದು, ಭಾರವಾದ ಎಂಬುದರ ಬದಲಿಗೆ ಅತಿ ವೇಗವಾದ ಎಂದು, ಸಿಸ್ಟರ್ ಎಂಬುದಕ್ಕೆ ಸಹೋದರ ಎಂದು, ರಾಜ್ಯ ವಿಧಾನಸಭೆ ಎಂಬುದರ ಬದಲಿಗೆ ರಾಜ್ಯಸಭೆ ಎಂದು, ಕಲೆ ಎಂದು ಕೊಡುವ ಬದಲಿಗೆ ವಸ್ತು ಎಂದು, ಬೇರಿನಾಕಾರದ ಎಂದು ಕೊಡುವ ಬದಲಿಗೆ ಸಶಾಂಕಿತ ಎಂದು, ತಪ್ಪಾದ ಇಲ್ಲವೇ ಸರಿಯಲ್ಲದ ಎಂದು ಕೊಡುವ ಕಡೆ ಸರಿಯಾದ ಎಂದು, ವಿತ್ತೀಯ ಇಲ್ಲವೇ ಹಣಕಾಸು ಎಂದು ಕೊಡಬೇಕಾದ ಕಡೆ ಆರ್ಥಿಕ ಎಂದು, ಕೆಎಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡುವುದು ಕೇವಲ ಭಾಷಾಂತರದ ಸಮಸ್ಯೆ ಎನಿಸೋದಿಲ್ಲ. ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋಕೆ ಬೇಕಾದ ಕನಿಷ್ಠ ಮಟ್ಟದ ತಿಳುವಳಿಕೆಯಾಗಲಿ, ಸೂಕ್ತ ತರಬೇತಿಯಾಗಲಿ, ಸೂಕ್ತ ಮಾನದಂಡವಾಗಲಿ ಕೆಪಿಎಸ್ಸಿ ಹೊಂದಿಲ್ಲ ಎಂಬುದಕ್ಕೆ ಇದು ನಿದರ್ಶನವಾಗಿದೆ. ಸರ್ಕಾರ ಕೂಡಲೇ ಕೆಎಎಸ್ ಮರುಪರೀಕ್ಷೆ ನಡೆಸಬೇಕೆಂದು ಆಗ್ರಹಿಸಿದರು. ಹೋರಾಟ ಅಂದರೆ ಸರ್, ಮೊನ್ನೆ 27ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಏನು KAS ಎಕ್ಸಾಮಿನೇಷನ್ ನಡೀತು, ಆ KAS ಎಕ್ಸಾಮ್ದಲ್ಲಿ ಸಿಲೆಬಸ್ ಪ್ರಕಾರ ಪ್ರಶ್ನೆಗಳನ್ನ ಹಾಕಿಲ್ಲ ಒಂದು. ಆಮೇಲೆ ನಾವು ಕರ್ನಾಟಕದಲ್ಲಿ ವಾಸಿಸ್ತಾ ಇರುವಂಥ ಕನ್ನಡಿಗರು ಬರೆಯುವಂಥ ಕನ್ನಡದ ಪೇಪರನ್ನು ಮೊದಲು ಅವರ ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಪ್ರಿಂಟ್ ಮಾಡಿಕೊಂಡು ಅದನ್ನು ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡೋಕೆ ಹೋಗಿದ್ದಾರೆ. ಆ ಟ್ರಾನ್ಸ್ಲೇಷನ್ದಲ್ಲಿ ಸುಮಾರು 58 ಪ್ರಶ್ನೆಗಳಿಗಿಂತ ಹೆಚ್ಚಿನ ಪ್ರಶ್ನೆಗಳು ಗೊಂದಲಮಯವಾಗಿದ್ದವು ಮತ್ತು ಓದಾಕ ಸರಿಯಾಗಿ ತಿಳಿದಿಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಈಗ ನಮ್ಮ ಕರ್ನಾಟಕದಲ್ಲಿ ಸುಮಾರು 80%ಗಿಂತ ಅಧಿಕ ವಿದ್ಯಾರ್ಥಿಗಳು
ಅಭ್ಯರ್ಥಿಗಳು ರೈತರ ಮಕ್ಕಳಾಗಿರ್ಬೋದು, ಗ್ರಾಮೀಣ ಭಾಗದಿಂದ ಬಂದವರಾಗಿರ್ಬೋದು, ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಇಂಗ್ಲೀಷ್ ತಿಳಿಯುವಂಥ ಪ್ರಶ್ನೆ ಇರಲ್ಲ. ಎಲ್ಲ ಕನ್ನಡ ಮಾಧ್ಯಮದಿಂದ ಬಂದಿರ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆಗಳು ಸರಿ ಇರಲಿಲ್ಲ ಅಂದ್ರೆ ಅವ್ರ ಪ್ರಶ್ನೆಗಳನ್ನ ಉತ್ತರಿಸೋದು ಹೇಗೆ? ಇಲ್ಲಿ ಹೆಂಗೈತಿ, ಕರ್ನಾಟಕದ ಘನತೆಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ವಿಧಾನಸೌಧದ ಅಧಿವೇಶನದಲ್ಲಿ ಅವರ ಸಂಧಿ ಸಮಾಸಗಳನ್ನು ಹೇಳಿ ಎಲ್ಲರಿಗೂ ಕನ್ನಡದ ಜ್ಞಾನವನ್ನು, ಕನ್ನಡದ ಭಾಷೆಯ ಅರಿವನ್ನು ಮೂಡಿಸ್ತಾರೆ. ಹಿಂಗೆ KPSC ಎಕ್ಸಾಮ್ ನಡೆಸೋರು, KS ದಂಥ ಉನ್ನತ ಅಧಿಕಾರಿಯ ನೇಮಕಾತಿ ಎಕ್ಸಾಮ್ಸನ್ನು ನಡೆಸೋರು ಸಿದ್ದರಾಮಯ್ಯ ಸಾಹೇಬರು ಅಷ್ಟನ್ನು ಕನ್ನಡದ ಜ್ಞಾನ ಐತೋ ಇಲ್ಲೋ ಅನ್ನೋಂಥ ಒಂದು ಪ್ರಶ್ನೆ ನಮ್ಗೆ ಮೂಡ್ತಾ ಇದೆ. ಈಗ ಕಳೆದ 3 ರಿಂದ 4 ವರ್ಷಗಳ ನಮ್ಮ ಮುಂದಿನ ಹೋರಾಟ ಈ KS ಎಕ್ಸಾಮ ಯಾವುದೇ ಕಾರಣಕ್ಕೂ ಮರು ಪರೀಕ್ಷೆ ಆಗಬೇಕು ಮತ್ತು ನೋದಂಥ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿ ಸರ್ಕಾರ ಕೊಡಬೇಕು. ಆದಷ್ಟು ಬೇಗ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ಮರು ಪರೀಕ್ಷೆಗೆ ಅವರು ಆರ್ಡರ್ ಮಾಡಬೇಕು KPSCಗೆ. ಮತ್ತು ಮುಂದಿನ ಮತ್ತೊಂದು ಆಗ್ರಹ ಏನಂದರೆ UPSC ಅವರು ಯಾವ ರೀತಿಯಾಗಿ ಎಕ್ಸಾಮ್ ನಡೆಸ್ತಾರಲ್ಲ ಅದೇ ರೀತಿಯಾಗಿ ಪ್ರತಿ ವರ್ಷ ಒಂದು ವರ್ಷದ ಕ್ಯಾಲೆಂಡರ್ನ ಇಟ್ಕೊಂಡು ವರ್ಷಗಂಟಲೆ ಒಂದು ವರ್ಷದೊಳಗೆ ಪ್ರಿಲಿಮ್ಸ ಮೇನ್ಸ ಇಂಟರ್ವ್ಯೂವನ್ನು ಮಾಡಿ ರಿಸಲ್ಟನ್ನು ಡಿಕ್ಲೇರ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಒಂದು. ಆಮೇಲೆ UPSC ಗತ್ತೆ ಪ್ರತಿ ವರ್ಷ ಕಾಲ್ ಫಾರ್ಮ್ ನಮ್ಗೆ ಆಗಬೇಕು. ಯಾಕಂದರೆ ಲಕ್ಷ್ಮಣ ಅಷ್ಟಿ ಅಂತ 27ನೇ ತಾರೀಕು ನಡೆದಿದ್ದ KS ಎಕ್ಸಾಮ್ ಪ್ರಿಲಿಮ್ಸ್ದೊಳಗೆ ನಮ್ಗೆ ಅನ್ಯಾಯ ಅಂದರೆ ನಾವು ಕನ್ನಡ ಮೀಡಿಯಮ್ ಕಲ್ತಿದ್ರೆ ನಮಗೆ ವೇಸ್ಟ್ ಅನ್ಸಾಯ್ತಿ. ಯಾಕಂದ್ರೆ ಕನ್ನಡ ಮೀಡಿಯಮ್ದವ್ರಿಗೆ 58 ರಿಂದ 60 ಕ್ವಶನ್ಸ್ ಎಲ್ಲ ರಾಂಗ್. ಅಂದರೆ ನಮ್ಗೆ ಓದಾಕ ಅಲ್ಲಿ ಇದನ್ನಿಲ್ಲ. ನಾವು ಇಂಗ್ಲೀಷ್ ಓದ್ಬೇಕಾ ಕನ್ನಡ ಓದ್ಬೇಕಾ ಅದೇ ಪ್ರಶ್ನೆ ನಮಗೈತಿ. ಈಗ ಅಂದರೆ ನಾವು ಇನ್ನು ಮುಂದಿನ ಪೀಳಿಗೆಗೆ ಇಂಗ್ಲೀಷ್ ಮೀಡಿಯಮ್ ಹಚ್ಚೋಣ, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಇವ್ರು ಬಂದ್ ಮಾಡಲಿ ಗೌರ್ಮೆಂಟ್ ಅಂತ ಅನ್ನತ್ತೇನೆ ನಾನು. ಯಾಕಂದರೆ ನಾವು ಇನ್ನು ಮುಂದೆ ಈ ಥರ ಎಕ್ಸಾಮ್ ನಡೆದ್ರೆ ನಾವು ಎಲ್ಲಿ ಹೋಗ್ಬೇಕು? ಈಗ ನಾವು ಅಪ್ಪ ಅಮ್ಮನ ಕಡೆ ದುಡ್ಡು ಕೊಡೋಂಗಿಲ್ಲ. ಒಂದೊಂದು ಸಲ ನಾವು 4-5 ವರ್ಷ ಬೆಳಗಾವ್ದಾಗ ಕುಂತ ಓದಿ ಒಂದೊಂದು ಹೊತ್ತು ಊಟ ತ್ಯಾಗ ಮಾಡಿ ಬಂದು ಇಲ್ಲಿ ಏನು ಮಾಡೋದು? ಈ ಥರ ಎಕ್ಸಾಮ್ ನಡೆದ್ರೆ ನಮ್ಗೆ 10-15 ಕ್ವಶನ್ ಓದ್ಬೇಕು ಕಾರಣ 2 ತಾಸು ಹೋಗ್ತೈತಿ. ಕ್ವಶನ್ ಲೆಂತಿ ಎಷ್ಟೈತಿ ಅದಕ್ಕೆ ಕ್ವಶನ್ ಪೇಪರ್ ಅನ್ನೋದು ಏನದು ಬುಕ್ಲೆಟ್ ಅನ್ನೋದು ಅದ್ರ ಬದಲು ಇವ್ರು ಒಂದೊಂದು ಪುಸ್ತಕ ಕೊಟ್ಟರೆ ಆಗ್ತೈತಿ. ಹಾಂ, ಟ್ರಾನ್ಸ್ಲೇಷನ್ ನಮಗೆ ಭಾಳ ಮಿಸ್ಟೇಕ್ಸ್ ಆಗಿದಾವೆ. ಅವರು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಯಾರ, ಮಾಡಿದಾರ, ಅವ್ರಿಗೆ ಗೊತ್ತಾ. ತೆಗ್ದಾರಲ್ಲ ಕ್ವಶನ್ ಪೇಪರ್, ಅವರೇ ಬಂದು ಇದಕ್ಕೆ ಆನ್ಸರ್ ಕೊಡ್ಬೇಕು. ನಮಗೆ ಇದಕ್ಕೆ ಮತ್ತೊಂದು ಪರಿಹಾರ ಇಲ್ಲ, ಮರು ಪರೀಕ್ಷೆ ನಡೆಯಾಕ ಬೇಕಂತೇಳಿ ನಾವು ಕುಂತೀವಿ ಅಷ್ಟೇ. ಭಾರತಿ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿ ವಿರೋಧಿ KPSCಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ. ಅತ್ಯಂತ ಕಳಪೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ KPSCಗೆ, ಮಾಡಿದ KPSCಗೆ, ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡಿದ KPSCಗೆ, ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಬಾಳನ್ನು ಬೀದಿಗೆ ತಂದ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದ ರಾಜಕೀಯ ಭೀಷ್ಮ NCP ಮುಖ್ಯಸ್ಥ ರಾಜ್ಯಸಭಾ ಸದಸ್ಯರಾಗಿರುವ ಶರದ್ ಪವಾರ್ ಅವರು ಸೋಮವಾರ ಬೆಳಗಾವಿಯ ಅಶೋಕನಗರದಲ್ಲಿರುವ KLE ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಮಹಾರಾಷ್ಟ್ರದ ರಾಜಕೀಯ ಭೀಷ್ಮ NCP ಮುಖ್ಯಸ್ಥ ರಾಜ್ಯಸಭಾ ಸದಸ್ಯರಾಗಿರುವ ಶರದ್ ಪವಾರ್ ಅವರು ಸೋಮವಾರ ಬೆಳಗಾವಿಯಲ್ಲಿನ ಅಶೋಕ್ ನಗರದಲ್ಲಿರುವ KLE ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಶರದ್ ಪವಾರ್ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ KLE ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು. ಈ ಸಂದರ್ಭದಲ್ಲಿ KLE ನಿರ್ದೇಶಕ ಮಹಾಂತೇಶ್ ಕವಟ್ಗಿಮಠ್, ಡಾಕ್ಟರ್ MV ಜಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಶಾಹುನಗರದಲ್ಲಿ ನಾಮಫಲಕ ಅಳವಡಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರ ಜನರೊಂದಿಗೆ ವಾಗ್ವಾದ ನಡೆಸಿದ ಘಟನೆ ಭಾನುವಾರ ನಡೆದಿದೆ. ಶಾಹುನಗರದಲ್ಲಿ ನಾಮಫಲಕ ಅಳವಡಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜನರೊಂದಿಗೆ ವಾಗ್ವಾದ ನಡೆದ ಘಟನೆ ಭಾನುವಾರ ನಡೆದಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಶಾಹುನಗರದಲ್ಲಿ ನಾಮಫಲಕ ಅಳವಡಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಾಗರಿಕರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.
ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಶ್ರೀಮತಿ ವಿನಯ ಯಶೋಧರ್ ಕೋಟಿಯನ್ ಸ್ಮರಣಾರ್ಥ ನಡೆಯಲಿರುವ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಸ್ಪರ್ಧಿಯಾಗಿ ಬೆಳಗಾವಿ ಜಿಲ್ಲಾ ಮಟ್ಟದ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಶ್ರೀಮತಿ ವಿನಯಾ ಯಶೋಧರ್ ಕೋಟಿಯನ್ ಸ್ಮರಣಾರ್ಥ ನಡೆಯಲಿರುವ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಸ್ಪರ್ಧೆಗಾಗಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಬೆಳಗಾವಿ ನಗರದ ಬೆಲ್ಗಾಂ ಕ್ಲಬ್ನಲ್ಲಿ ಬೆಳಗಾವಿ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಮತ್ತು ಸಂಗಮ್ ಬೈಲೂರು ಬೆಲ್ಗಾಂ ಟೇಬಲ್ ಟೆನ್ನಿಸ್ ಅಕಾಡೆಮಿಯ ವತಿಯಿಂದ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ಗಾಗಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಗಣ್ಯರ ಹಸ್ತದಿಂದ ಟೇಬಲ್ ಟೆನ್ನಿಸ್ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಾಯಿತು. ಈ ಕುರಿತು ಮಾಹಿತಿಯನ್ನು ನೀಡಿದ ಸಂಗಮ್ ಬೈಲೂರು ಬೆಲ್ಗಾಂ ಟೇಬಲ್ ಟೆನ್ನಿಸ್ ಅಕಾಡೆಮಿಯ ಸಂಗಮ್ ಬೈಲೂರು ಅವರು, ಕಳೆದ 15 ವರ್ಷಗಳಿಂದ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ ಸ್ಪರ್ಧಾಳುಗಳನ್ನು ರಾಜ್ಯ ಮಟ್ಟದವರೆಗೆ ಬೆಳೆಯಲು प्रोत्साह ನೀಡಲಾಗುತ್ತಿದೆ ಎಂದರು. बेळगावमध्ये बेळगाव डिस्ट्रिक्ट टेबल टेनिस असोसिएशन आणि संगम बैलूर बेलगाम टेबल टेनिस अकॅडमी यांच्या वतीने बेळगाव क्लबमध्ये स्टेट रँकिंग टूर्नामेंट 2024 आम्ही ही सलग 15व्या वर्षी करत आहे. आणि बेळगावमध्ये 400 राज्यातनं 400 पार्टिसिपंट्स म्हणजे स्पर्धक भाग घेतलेला आहे. या स्पर्धेमुळे कर्नाटका स्टेट टीमचं सिलेक्शन होणार आहे. आज त्याचं फायनल्स आहे. अंडर 13 13 वर्षाखालील आणि 11 वर्षाखालील मुलामुलींचे फायनल्स आज इथे आहेत. आज चीफ गेस्ट म्हणजे मुख्य अतिथी म्हणून नागेश छाबरिया हे येणार आहेत. आणि बेळगावची तनिष्का काळभैरव ही फायनल्स खेळेल बेंगलोरच्या मुलीबरोबर. आणि बॉईज गर्ल्स अंडर 11 हे फायनल्स होईल. ಇನ್ನು ಟೇಬಲ್ ಟೆನ್ನಿಸ್ 13 ವರ್ಷದೊಳಗಿನ ವಿಭಾಗದ ನ್ಯಾಷನಲ್ ಇಂಡಿಯಾ ನಂಬರ್ 1 ತನಿಷ್ಕಾ ಕಾಳಭೈರವ್ ಮಾತನಾಡಿ, ತಮಗೆ ಚಿನ್ನದ ಪದಕ ದೊರೆತಿದ್ದು ಇದೇ ಸೆಪ್ಟೆಂಬರ್ 10ರಂದು ಹಿಮಾಚಲ್ ಪ್ರದೇಶದಲ್ಲಿ ನಡೆಯಲಿರುವ ಉಪಾಂತ್ಯಕ್ಕೆ ಆಯ್ಕೆಯಾಗಿರುವುದಾಗಿ ತಿಳಿಸಿದರು. ಅಲ್ಲದೆ ಒಲಿಂಪಿಕ್ಸ್ನಲ್ಲಿ ಆಡುವ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು. ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಳುಗಳಿಗೆ ಗಣ್ಯರ ಹಸ್ತದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸೆಲ್ಕೋ ಫೌಂಡೇಶನ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಸೆಪ್ಟೆಂಬರ್ 3ರಂದು ನಗರದ ಕುಮಾರ ಗಂಧರ್ವ ಕಲಾ ಮಂದಿರದಲ್ಲಿ ಮಹಿಳೆಯರಿಗೆ ಸೌರಸ್ವ ಉದ್ಯೋಗ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೆಲ್ಕೋ ಫೌಂಡೇಶನ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಮಂಗಳವಾರ ಸೆಪ್ಟೆಂಬರ್ 3ರಂದು ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಬೆಳಗ್ಗೆ 10:30ರಿಂದ ಸಂಜೆ 5ರವರೆಗೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸೌರಸ್ವ ಉದ್ಯೋಗ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಭಾಗದ ಮ್ಯಾನೇಜರ್ ವಿನಾಯಕ್ ಹೆಗಡೆ ಅವರು ಹೇಳಿದರು.
ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಲ್ಕೋ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಹರೀಶ್ ಹಂದೆ ಅವರು 1995ರಲ್ಲಿ ಸೆಲ್ಕೋ ಇಂಡಿಯಾ ಆರಂಭಿಸಿ 2010ರಲ್ಲಿ ಸೆಲ್ಕೋ ಫೌಂಡೇಶನ್ ಹುಟ್ಟುಹಾಕಿದರು. ಕಳೆದ 14 ವರ್ಷಗಳಿಂದ ದೇಶಾದ್ಯಂತ ಸುಸ್ಥಿರ ಅಭಿವೃದ್ಧಿ ಹಾಗೂ ಸೌರ ವಿದ್ಯುತ್ ವಿಭಾಗದಲ್ಲಿ ಸೆಲ್ಕೋ ಫೌಂಡೇಶನ್ ಹೊಸ ಆವಿಷ್ಕಾರಗಳನ್ನು ತಂದಿದೆ. ನಿರುದ್ಯೋಗ ಮಹಿಳೆಯರು ಬದುಕು ರೂಪಿಸಿಕೊಳ್ಳಲು ಸೆಲ್ಕೋ ಫೌಂಡೇಶನ್ ಸಹಾಯ ಸಹಕಾರ ನೀಡುತ್ತಾ ಬಂದಿದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಸ್ವ ಉದ್ಯೋಗವನ್ನು ಹಾಗೂ ಸೌರ ವಿದ್ಯುತ್ ಮುಖಾಂತರ ಜೀವನೋಪಾಯ ವ್ಯವಸ್ಥೆಗಳನ್ನು ಕಲ್ಪಿಸುವಲ್ಲಿ ಗಮನಾರ್ಹ ಕೆಲಸವನ್ನು ಮಾಡುತ್ತಿದೆ. ಜಿಲ್ಲೆಯಾದ್ಯಂತ 200ಕ್ಕೂ ಹೆಚ್ಚು ವಿಶೇಷಚೇತನರಿಗೆ ಸ್ವಾವಲಂಬನೆಯ ಜೀವನವನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ ಎಂದು ಹೇಳಿದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸೆಲ್ಕೋ ಫೌಂಡೇಶನ್ನು ಕರೆದಿರುವಂಥದ್ದು. ಗೌರವಾನ್ವಿತ ಪತ್ರಕರ್ತರಿಗೆಲ್ಲ ಕರೆದು ನಾವು ಮಾತಾಡ್ತಾ ಇದ್ದೇವೆ. ಏನಂತಂದರೆ, ನಾಳೆ ಕುಮಾರ್ ಗಂಧರ್ವ ಹಾಲಲ್ಲಿ ಸೆಲ್ಕೋ ಫೌಂಡೇಶನ್ ಒಂದು ಸೌರ ಸ್ವ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದೆ. ಸೆಲ್ಕೋ ಫೌಂಡೇಶನ್ನು ಮತ್ತು ಸೆಲ್ಕೋ ಕಳೆದ 30 ವರ್ಷದಿಂದ ಸೆಲ್ಕೋ ಕೆಲಸ ಮಾಡ್ತಾಯಿದೆ. ಸೆಲ್ಕೋ ಫೌಂಡೇಶನ್ 15 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಪ್ರಸ್ತುತ ಬೆಳಗಾವಿಯಲ್ಲಿ ಕೂಡ 15 ವರ್ಷದಿಂದ ಸೆಲ್ಕೋ ಫೌಂಡೇಶನ್ ಕೆಲಸ ಮಾಡ್ತಾಯಿದೆ. ಸೆಲ್ಕೋ ಕೂಡ 28 ವರ್ಷದಿಂದ ಕೆಲಸ ಮಾಡ್ತಾಯಿದೆ ಸೆಲ್ಕೋ ಬೆಳಗಾವಿಯಲ್ಲಿ. ಸೊ ಏನಂದರೆ, ಮುಖ್ಯವಾಗಿ ಬೆಳಗಾವಿಯಲ್ಲಿ ನಾವು ಮಾಡಿರುವ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಏನಂದರೆ, ಕಳೆದ ವರ್ಷ ನವೆಂಬರಲ್ಲಿ ಮಾಡಿದ್ವಿ ನಾವು ವಿಶೇಷ ಚೇತನರಿಗೆ. ಅವರಿಗೂ ಸೇಮ್ ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ಸುಮಾರು 130 ಜನ ಈಗಾಗಲೇ ಸೌರ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ನಾವು NRLM ಸಂಜೀವಿನಿ ಏನು ಜಿಲ್ಲಾ ಪಂಚಾಯತ್ದಿಂದ ಅಥವಾ ಇದರಿಂದ ಇರುವಂಥ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನಾವು ಈ ಒಂದು ಮಾಹಿತಿಯನ್ನು ಕೊಟ್ಟು ಹೆಚ್ಚೆಚ್ಚು ಜನ ಸೌರ ಉದ್ಯಮಿಗಳಾಗುವಂತೆ ಪ್ರೇರೇಪಿಸಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಸೊ ಇದಕ್ಕೆ ಗೌರ್ಮೆಂಟ್ ಸ್ಕೀಮ್ಗಳು ಬೇರೆ ಬೇರೆ ಇದೆ, ಅದನ್ನು ಕೂಡ ಅನ್ಲಾಕ್ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವರ ಇನ್ಕಮ್ ಜನರೇಷನ್ ಹೆಚ್ಚಿಗೆ ಆಗಬೇಕು. ಹೆಚ್ಚೆಚ್ಚು ಜನ ಸ್ವ ಉದ್ಯೋಗ, ಅದು ಸೌರ ವಿದ್ಯುತ್ ಆಧಾರಿತ ಸ್ವ ಉದ್ಯೋಗ ಕಡೆ ಬರಬೇಕು ಅನ್ನುವಂಥ ಉದ್ದೇಶ ಸರ್. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಡಿವಾಳರ್ ಸೇರಿದಂತೆ ಇತರರು ಇದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಕಾಗವಾಡ ಮಂಡಲದ ವತಿಯಿಂದ ಪ್ರತಿ ಬೂತ್ಗಳಿಂದ 300 ಜನರಿಗೆ ನೂತನ ಸದಸ್ಯತ್ವವನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣವೆಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವ ಭಾರತೀಯ ಜನತಾ ಪಕ್ಷವಾಗಿದ್ದು, ಅದರಂತೆ ಕಾಗವಾಡ ಮಂಡಳದ ವತಿಯಿಂದ ಪ್ರತಿ ಬೂತ್ಗಳಿಂದ 300 ಜನರಿಗೆ ನೂತನ ಸದಸ್ಯತ್ವವನ್ನು ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣವೆಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು. ಅವರು ರವಿವಾರದಂದು ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ನಡೆದ ಯುವ ಉದ್ಯಮಿ ಬಾಳಾಸಾಹೇಬ್ ಧೋತ್ರೆ ದಂಪತಿಗಳ ಬಿಜೆಪಿ ಪಕ್ಷ ಸೇರ್ಪಡೆ ಮತ್ತು ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡುತ್ತಿದ್ದರು. ತಮ್ಮ ಒಂದು ಹೆಸರು ಗಳಿಸಿ ಒಂದು ಸ್ಥಿತಿವಂತ ಆಗಿ ಇವತ್ತು ತಿರುಗಿ ಮತ್ತು ತಮ್ಮ ಮಾತೃಭೂಮಿಯಲ್ಲಿ ಬಂದು ತಮ್ಮ ಗ್ರಾಮದಲ್ಲಿ ಬಂದು ಸೇವೆ ಮಾಡಲಾಗಿ ಬಂದಿದ್ದಾರೆ. ಸಮಾಜದಲ್ಲಿ ಸಾಕಷ್ಟು ಜನ ದುಡ್ಡು ಗಳಿಸೋರು, ಶ್ರೀಮಂತರಾಗ್ತಾರೋ, ಸಾಕರಾಗ್ತಾರೋ, ಬೇಕಾದಾಗ್ತಾರೋ, ಆದ್ರೆ ಯಾರಿಗೆ ಮದತ್ ಮಾಡೋದು ಕಿಶಿನಾಗ ಕೈ ಹಾಕಿ ಏನು ಮಾಡಬೇಕಾದ್ರೆ ಅಂಥದ್ದೇ ಯಾರ ಕೈ ಇರಂಗಿಲ್ಲ. ಅದಕ್ಕೆ ಮನಸ್ಸು ದೊಡ್ಡ ಮನಸ್ಸು ಬೇಕಾಗ್ತದೆ. ಆ ಮನಸ್ಸಲ್ಲಿ ಈ ಸಮಾಜ ಬಗ್ಗೆ ಒಂದು ಏನು ಕಳಕಳಿ ಇತ್ತಂದ್ರೆ ಅಂಥ ಜನ ಮುಂದೆ ಬಂದು ಈ ಸಮಾಜ ಕೆಲಸ ಮಾಡ್ತಾರೋ ಅದಕ್ಕೆ ಏನು ತನ್ಮನ ಧನದಿಂದ ಏನು ಮಾಡ್ಲಾಕ್ ಸಿಕ್ಕಿದ್ರೆ ಎಲ್ಲ ಮಾಡ್ಬೋದು. ಅಂಥವ್ರ ಬಗ್ಗೆ ಇವತ್ತು ನಮ್ಮ ಬಾಳಾಸಾಹೇಬ್ ಧೋತ್ರೆ ಆದರು. ಮತ್ತು ನಕ್ಕಿ ಇಲ್ಲಿ ಬಂದು ನಮ್ಮ ಪಕ್ಷ ಸಂಘಟನೆಗಳಿರಲಿ ಅಥವಾ ಈ ಸಮಾಜದ ಒಂದು ಸೇವೆ ಮಾಡೋದ್ರಲ್ಲಿ ನಕ್ಕಿ ಅವರು ದೊಡ್ಡ ಒಂದು ಪಾತ್ರ ವಹಿಸ್ತಾರಂತೇಳಿ ನನಗೊಂದು ಭರವಸೆ ಇದೆ. ಇವಾಗ ರಾಜಕಾರಣದ ಪರಿಸ್ಥಿತಿ ಯಾವ ರೀತಿ ಐತಿ ನೀವು ಎಲ್ಲರಿಗೂ ಗೊತ್ತೈತಿ. ಮೊದಲು ಏನು 18ರಲ್ಲಿ ಏನು ಚುನಾವಣೆ ಆಯಿತು ಅವಾಗ ನೀವೆಲ್ಲರೂ ನಮಗೆ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮಾತನಾಡಿ, ಬಾಳಾಸಾಹೇಬ್ ಧೋತ್ರೆ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡಿದ್ದು ಅವರನ್ನು ಕಾಗವಾಡ ಮಂಡಳದ SC ಮೋರ್ಚಾದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದರು. ಅವರಿಗೆ ನಾವು SC ಮೋರ್ಚಾ ಕಾಗವಾಡ ಮಂಡಳದ ಅಧ್ಯಕ್ಷರಾಗಿ ಘೋಷಣೆಯನ್ನು ಮಾಡ್ತೇನೆ. ಅವರು ಮುಂದೆ ಈ ಮತಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಸಮಾಜದ ಬಗ್ಗೆ ಕೆಲಸ ಮಾಡಲಿ ಅಂತ ಆಶಿಸುತ್ತಾ, ಅದರಂತೆ ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಮಂಡಳದ ಯೋಗೇಶ್ ಕುಮಾರ್ ಅವರೇ, ಅದರಂತೆ ರಾಕೇಶ್
ಸಮಯದಲ್ಲಿ ನಿಂಗಪ್ಪ ಖೋಕ್ಲೆ ಸೇರಿದಂತೆ ಅನೇಕರು ಇದ್ದರು. ವಿಜಯ್ ಮಹಾಂತೇಶ್ ಅರಕೇರಿ, KMM ಕನ್ನಡ, ಕಾಗವಾಡ. ಧಾರವಾಡದ ಶಿವಾಲಯದಲ್ಲಿರುವ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಗಣೇಶ ಚತುರ್ಥಿ ಅಂಗವಾಗಿ ವಿಶೇಷ ಸಂಗೀತ ತರಬೇತಿ ನೀಡಲಾಗ್ತಾ ಇದೆ ಎಂದು ಸಂಗೀತ ಮಾಂತ್ರಿಕ ಡಾಕ್ಟರ್ ಎಂ ಶರಣ್ ಕುಮಾರ್ ಹೇಳಿದರು. ಧಾರವಾಡದ ಶಿವಾಲಯದಲ್ಲಿರುವ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಗಣೇಶ ಚತುರ್ಥಿ ಅಂಗವಾಗಿ ವಿಶೇಷ ಸಂಗೀತ ತರಬೇತಿ ನೀಡಲಾಗಿದೆ ಎಂದು ಸಂಗೀತ ಮಾಂತ್ರಿಕ ಡಾಕ್ಟರ್ ಎಂ ಶರಣ್ ಕುಮಾರ್ ಹೇಳಿದರು. ವಿದ್ಯಾಕಾಶಿ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡ ಜಿಲ್ಲೆ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಂಗೀತ ಕಲೆಯಲ್ಲಿ ವಿಶ್ವದಲ್ಲೇ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ಜಿಲ್ಲೆಯಲ್ಲಿ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯ ನಡೆಸುವ ಸಂಗೀತ ಶಾಲೆ ತುಂಬಾ ಪ್ರಸಿದ್ಧಿ ಪಡೆದಿದೆ ಎಂದರು. ಅನೇಕ ಹಬ್ಬಗಳಿವೆ. ಅದರಲ್ಲಿ ಒಂದು ಹಬ್ಬ ಆಗಿದ್ದು ಗಣೇಶ ಚತುರ್ಥಿ. ಈ ಗಣೇಶ ಚತುರ್ಥಿಯನ್ನು ಯಾಕೆ ಮಾಡ್ತೀವಿ ಅಂತಂದರೆ ಗಣಪತಿಯನ್ನು ಹತ್ತಿರ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗುವಂಥ ಪದ್ಧತಿಯನ್ನು ನಾವು ನಮ್ಮ ಸಂಪ್ರದಾಯದೊಳಗೆ ಅಳವಡಿಸ್ಕೊಂಡಿದ್ದೇವೆ. ಈ ಎಲ್ಲ ಹಬ್ಬಗಳನ್ನು ನಾವು ಮಕ್ಕಳಿಗೆ ಚೆನ್ನಾಗಿ ರೀಚ್ ಆಗಬೇಕು, ಅವರಿಗೆ ಯಾಕೆ ಮಾಡೋದಕ್ಕೆ ಈ ಹಬ್ಬ ಎಲ್ಲ ಕಲಿಸ್ಬೇಕಂತಲೇ ನಮ್ಮ ಈ ಒಂದು ಪ್ರಯತ್ನ. ಅದು ಹೆಚ್ಚು ಸಂಗೀತದಿಂದಲೇ ಅವರಿಗೆ ಮನ ಮುಟ್ಟುತ್ತದೆ ಅಂತ ಹೇಳಿ ನಾವು ಸಂಗೀತದಲ್ಲಿ ಎಲ್ಲ ದೇವರ ನಾಮಗಳು, ದಾಸರ ಪದಗಳು, ವಚನಗಳು ಎಲ್ಲ ಪಾರಂಪರ್ಯ ಸಾಂಸ್ಕೃತಿಕ ಪಾರಂಪರ್ಯವನ್ನು ಉಳಿಸಬೇಕಂತ ಈ ಸಂಗೀತ ಮೂಲಕ ನಾವು ಅವರಿಗೆ ಎಲ್ಲ ತಿಳಿಸ್ಕೊಡಬೇಕು. ಕಾರ್ಯಕ್ರಮವನ್ನು ಮಾಡಿದರು, ಭಜನೆ ಆರಂಭ ಮಾಡಿದರು, ಕಲಿಕಾ ಆರಂಭ ಮಾಡಿದರು. ಯಾವುದೇ ವಿದ್ಯಾಭ್ಯಾಸ ಮಾಡಿರಬೇಕಂದ್ರೂ ಫಸ್ಟ್ ಗಣಪತಿ ಮಹಾರಾಜನ ಆಶೀರ್ವಾದ. ಯಾವುದೊಂದು ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಂತಂದ್ರೆ ಫಸ್ಟ್ ಗಣಪತಿ ಪೂಜೆ ಮಾಡ್ತೀವಿ, ಆಮೇಲೆ ಗಣಪತಿ ಹಾಡು ಹಾಡ್ತೀವಿ. ಅಷ್ಟು ವಿಶೇಷವಾದಂಥ ಇದು ಗಣಪತಿ ದೇವರಿದ್ದಾರೆ. ಪ್ರಪ್ರಥಮ ಇಲ್ಲಿ 2008ರಲ್ಲಿ ಚಾಲು ಮಾಡಿದೆ. 2008ಕ್ಕೆ ನಾನು ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯ ಅಂತ ಇಟ್ಕೊಂಡು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. 2008ರಲ್ಲಿ ಬರೀ ಹಂಗೆ ಪ್ರಾರಂಭ ಮಾಡಿದೆ, ಒಂದು ಬೋರ್ಡ್ ಹಾಕಿ. ಮುಂದೆ ನಾವು 2009ಕ್ಕೆ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ನಾವು ಮಾಡಿದ್ದೇವೆ. 2009ರಿಂದ ಇಲ್ಲಿಯವರೆಗೆ ಸುಮಾರು ವಿದ್ಯಾರ್ಥಿಗಳು ಅಂದರೆ 5,000 to 6,000 ವಿದ್ಯಾರ್ಥಿಗಳನ್ನು ನಮ್ಮಲ್ಲಿ ಕಲಿತು ಹೋಗಿದ್ದಾರೆ, ಈಗ ಕಲಿತಾ ಇದ್ದಾರೆ. ಆಮ್ಯಾಗ ನಮ್ಮ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನ ಸಹಾಯನೂ ಕೆಲವೊಂದು ಧನ ಸಹಾಯನೂ ತೆಗೆದುಕೊಂಡಿದೆ. ಮತ್ತು ಮೊನ್ನೆ ಕಾರಣಾಂತರದಿಂದ ಧನ ಸಹಾಯ ತೆಗೆದುಕೊಂಡಿಲ್ಲ. ಇಲ್ಲಿ ಈಗ ಯಾವುದೇ ಸರ್ಕಾರದಿಂದ ನಮಗೇನು ಬರಲ್ಲ. ಈ ಸಂಗೀತ ವೀಣೆಯಲ್ಲಿ ಸುಮಾರು 50ಕ್ಕೂ ಅಧಿಕ ಸಂಗೀತ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಅವರಿಗೆ ಸಂಗೀತದ ತರಬೇತಿ ನೀಡಲಾಗುತ್ತಿದೆ. ಮಕ್ಕಳಿಗೆ ದೇವರ ಬಗ್ಗೆ ತಿಳಿಸಲು ಗಣೇಶನಿಗೆ ಪೂಜೆ ಮಕ್ಕಳ ಕಡೆಯಿಂದ ಭಕ್ತಿ ಗೀತೆಗಳನ್ನು ಹಾಡಿಸಲಾಯಿತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಜುಲೈ ಹಾಗೂ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಶೀಘ್ರವೇ ಮನೆ ಯಜಮಾನಿಯರ ಖಾತೆಗೆ ಸಂದಾಯವಾಗಲಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಜುಲೈ ಹಾಗೂ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಶೀಘ್ರವೇ ಮನೆ ಯಜಮಾನಿಯರ ಖಾತೆಗೆ ಸಂದಾಯವಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಚಿತ್ರದುರ್ಗದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಇದುವರೆಗೆ 11 ತಿಂಗಳ ಮೊತ್ತ ಸಂದಾಯವಾಗಿದ್ದು, ಶೀಘ್ರವೇ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣವು ಸಂದಾಯವಾಗಲಿದೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಏಕಕಾಲದಲ್ಲಿ ಒಟ್ಟಿಗೆ ಹಣ ಸಂದಾಯವಾಗುತ್ತಿಲ್ಲ. 1 ವರ್ಷದಲ್ಲಿ 25,000 ಕೋಟಿ ರೂಪಾಯಿ ಮೊತ್ತವನ್ನು ಯೋಜನೆಗೆ ವ್ಯಯಿಸಲಾಗಿದೆ ಎಂದರು. 2 ತಿಂಗಳು ಜುಲೈ ಮತ್ತು ಆಗಸ್ಟ್ ಶುರು ಮಾಡಿದ್ವಿ. ತಾಂತ್ರಿಕ ದೋಷ ಆಗುತ್ತೆ, ಯಾಕಂತಂದರೆ 1 ವರ್ಷದಲ್ಲಿ 25,268 ಕೋಟಿ ರೂಪಾಯಿಯನ್ನು ನಾವು ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ. 1,000 ಕೋಟಿ 2,000 ಕೋಟಿ ಹಣ ರೈತರಿಗೆ ಸಬ್ಸಿಡಿ ಹಣ ಬಿಡುಗಡೆ ಆಗಲಿಕ್ಕೆ 6 ತಿಂಗಳು 7 ತಿಂಗಳಾಗುತ್ತೆ, ತಮಗೆಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ 25,268 ಕೋಟಿ ಒಂದು ವರ್ಷದಲ್ಲಿ ನಾವು ಇಷ್ಟು ಕರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ, ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಶುಭಾಶಯಗಳನ್ನು ಕೊಡಬೇಕು. ನಮ್ಮ ಮಾತಿಗೆ ನಾವು ಯಾವತ್ತೂ ತಪ್ಪೋರಲ್ಲ. ಈ 2 ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಹೋಗ್ತೀವಿ. ನಮ್ಮದು ಸ್ಥಿರ ಹಾಗೂ ಜನಪರ ಸರ್ಕಾರ. ಜನರ ಆಶೀರ್ವಾದದಿಂದ ಬಂದಿರುವ ಸರ್ಕಾರವನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಬಿಜೆಪಿ ಜೆಡಿಎಸ್ ಪಕ್ಷಗಳು ಇದೀಗ ಕಿಚಡಿ ಮೈತ್ರಿ ಮಾಡಿಕೊಂಡಿವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಿಸಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚೀನಾ ವಸ್ತುಗಳನ್ನು ಜನರು ಬ್ಯಾನ್ ಮಾಡಬೇಕು. ಹಲಾಲ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆ. ರಾಜ್ಯದ ಕುಟುಂಬದ ಯಜಮಾನಿಯರಿಗೆ ಸಂತಸದ ಸುದ್ದಿ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ವಿಶೇಷ ಆಹ್ವಾನ. ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ಹೊಸ ಅವಕಾಶ.
ಜಾಗತಿಕವಾಗಿ ಗುರುತಿಸಲ್ಪಟ್ಟ ಬ್ರ್ಯಾಂಡ್ ಬೀಯಿಂಗ್ ಹ್ಯೂಮನ್ ಕ್ಲೋಥಿಂಗ್. ಬೆಳಗಾವಿಯಲ್ಲಿ ಬೀಯಿಂಗ್ ಹ್ಯೂಮನ್ ಕ್ಲೋಥಿಂಗ್ ಹೊಸ ಅಂಗಡಿ ಆರಂಭ. ಸೋಹೈಲ್ ಖಾನ್ ಅವರಿಂದ ಉದ್ಘಾಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.